ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾಮರ್ಸ್ ಮೈಂಡ್. ನಾನು ಇವತ್ತು ಹೇಳೋದು ರ್ಯಾಂಡಮ್ ಟಿಪ್ಸ್ ಅಲ್ಲ, ಇದು ಟೆಸ್ಟೆಡ್ ಸ್ಟ್ರಾಟಜಿ, ಎಕ್ಸ್ಪೆಷಲಿ ಯು ಜಿ ಸಿ ನೆಟ್ ಕೆ ಸೆಟ್ ಆಸ್ಪರೆನ್ಸ್ಗೆ. ಸೊ ನಿಮಗೆ ಕೆ ಸೆಟ್ ನೆಟ್ ಕ್ಲಿಯರ್ ಮಾಡೋದಕ್ಕೆ ಸ್ಟ್ರಗಲ್ ಆಗ್ತಾ ಇದೆಯಾ? 2-3 ಅಟೆಂಪ್ಟ್ಸ್ ಆದ್ರೂ ಕ್ವಾಲಿಫೈ ಆಗೋಕ್ಕಾಗ್ತಾಯಿಲ್ವಾ? ಸೊ ಡೋಂಟ್ ವರಿ, ಇವತ್ತು ನಾನು ನಿಮಗೆ ಎಕ್ಸಾಕ್ಟ್ ರೋಡ್ ಮ್ಯಾಪನ್ನು ಹೇಳ್ಕೊಡ್ತೀನಿ. ನೀವು 100% ಫಾಲೋ ಮಾಡಿದ್ರೆ ನಿಮ್ಮ ರಿಸಲ್ಟ್ ಚೇಂಜ್ ಆಗುತ್ತೆ. ಈಗ ಅದಕ್ಕಿಂತ ಮುಂಚೆ ನಾನು ನಿಮಗೆ ಸ್ಟ್ರಾಟಜಿ ಹೇಳ್ಕೊಡೋದಕ್ಕಿಂತ ಮುಂಚೆ ಕೆಲವು ಸ್ಟೂಡೆಂಟ್ಸ್ಗಳು ಏನು ಮಿಸ್ಟೇಕ್ ಮಾಡ್ತಾರೆ, ಅವ್ರು ಯಾಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, 2-3 ಅಟೆಂಪ್ಟ್ ತೊಗೊತಾ ಇದ್ದಾರೆ ಕೆ ಸೆಟ್ ಅಥವಾ ನೆಟ್ಟನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ನೋಡ್ತಾ ಹೋಗೋದಾದರೆ, ಅವರು ಮೊದಲನೇದಾಗಿ ಸಿಲೆಬಸನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರಲ್ಲ. ಸಿಲೆಬಸ್ಸೇ ಗೊತ್ತಿರಲ್ಲ, ಏನೇನು ಸಬ್ಜೆಕ್ಟ್ ಇರುತ್ತೆ, ಆ ಸಬ್ಜೆಕ್ಟ್ ಒಳಗಡೆ ಪ್ರತಿಯೊಂದು ಯೂನಿಟಲ್ಲೂ ಏನೇನು ಟಾಪಿಕನ್ನು ಅಥವಾ ಕಾನ್ಸೆಪ್ಟ್ಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಮತ್ತು ರ್ಯಾಂಡಮ್ ಆಗಿ ಯೂಟ್ಯೂಬ್ ವಿಡಿಯೋಸನ್ನು ಪ್ರಾಪರ್ ಪ್ಲ್ಯಾನ್ ಇಲ್ದೇ ನೋಡ್ತಾ ಹೋಗಿರ್ತಾರೆ. ಇವತ್ತು ಒಂದು ಚಾನಲ್ ನೋಡ್ತಾರೆ, ನಾಳೆ ಇನ್ನೊಂದು ಚಾನಲ್ ನೋಡ್ತಾರೆ. ಸೊ ಪ್ರಾಪರಾಗಿ ಅವರು ಟಾಪಿಕ್ ವೈಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿರಲ್ಲ, ರ್ಯಾಂಡಮ್ ಆಗಿ ಯೂಟ್ಯೂಬ್ ವೀಡಿಯೋಸನ್ನು ನೋಡ್ಕೊಂಡು ಹೋಗಿರ್ತಾರೆ. ಸೊ ಸಮ್ ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಪ್ರಾಪರಾಗಿ ನೋಟ್ಸನ್ನು ಬರ್ಕೊಂಡಿರಲ್ಲ, ಅದನ್ನು ಪ್ರಾಪರಾಗಿ ರಿವಿಷನ್ಸ್ ಕೂಡ ಮಾಡಿರಲ್ಲ. ಸೊ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಲಾಸ್ಟ್ 1 ಮಂತ್ ಇರಬೇಕಾದ್ರೆ ಪ್ಯಾನಿಕ್ ಸ್ಟಡಿನ ಮಾಡ್ತಾರೆ, ತುಂಬ ಭಯ ಪಟ್ಕೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ಮಿಸ್ಟೇಕ್ಗಳಿಂದ ಕೆ ಸೆಟ್ ಅಥವಾ ನೆಟ್ ಕ್ಲಿಯರ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಸೊ ನಾನು ನಿಮಗೆ ಕೆಲವೊಂದು ಸ್ಟ್ರಾಟಜಿಸ್ಗಳನ್ನು ಅಥವಾ ಟಿಪ್ಸ್ಗಳನ್ನು ಹೇಳ್ಕೊಂಡು ಹೋಗ್ತೀನಿ. ಸೊ ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ರಿಸಲ್ಟ್ 100% ಚೇಂಜ್ ಆಗುತ್ತೆ. ಓಕೆನಾ? ಸೊ ಯಾವುದೆಲ್ಲ ಸ್ಟ್ರಾಟಜಿಸ್ ಅಥವಾ ಸ್ಟೆಪ್ ಇದೆ ಅಂತಂದರೆ, ಅಂಡರ್ಸ್ಟ್ಯಾಂಡ್ ದ ಫುಲ್ ಸಿಲೆಬಸ್ ಫಸ್ಟ್. ಸೊ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ, NTA ವೆಬ್ಸೈಟಲ್ಲಿ ಅಥವಾ KA ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕೆ ಸೆಟ್ಟು ಮತ್ತು ನೆಟ್ ಸಿಲೆಬಸ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಯಾವುದಿದೆ, ಜನರಲ್ ಪೇಪರ್ದು ಎಲ್ಲರಿಗೂ ಸೇಮೇ ಇರುತ್ತೆ. ನೀವು ಜನರಲ್ ಪೇಪರ್ ಮತ್ತು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಎರಡಕ್ಕೂ ಕೂಡ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸಾಧ್ಯ ಆದರೆ ಅದನ್ನು ಬರ್ಕೊಳ್ಳಿ. ಅಲ್ಲಿ ನೀವು ನೋಡಿ ಯಾವ ಸಬ್ಜೆಕ್ಟ್ಸ್ಗಳು ಬಂದಿದೆ, ಏನು ಇಂಪಾರ್ಟೆಂಟ್ ಟಾಪಿಕ್ಸ್ಗಳಿದೆ, ಅದರ ಮೇಲೆ ಎಷ್ಟು ಯೂನಿಟ್ಸ್ಗಳಿದೆ, ನಿಮಗೆ ಯಾವ್ದು ಈಸಿ ಇದೆ ಮತ್ತು ಯಾವ ಸಬ್ಜೆಕ್ಟ್ ಅಥವಾ ಯಾವ ಯೂನಿಟ್ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ನೋಡಿ. ಸೊ ಆ ಥರ ನೀವು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋದಕ್ಕಿಂತ ಈ ಥರ ನೀವು ಕಂಪ್ಲೀಟಾಗಿ ಸಿಲೆಬಸನ್ನು ನೋಡಿ, ನಿಮಗೆ ಅಲ್ಲಿ ಮಾರ್ಕೆಟಿಂಗ್ ಇಷ್ಟ ಆಗುತ್ತೆ. ಈಗ ಕಾಮರ್ಸ್ ಅಂತ ತೊಗೊಂಡ್ರೆ ಮಾರ್ಕೆಟಿಂಗ್ ಇಷ್ಟ ಆಗುತ್ತೆ ನಿಮಗೆ, ಯಾಕಂದರೆ ಮಾರ್ಕೆಟನ್ನು ನೀವು ಫ್ರಮ್ ಯು ಜಿಯಿಂದನೂ ಓದ್ಕೊಂಡೇ ಬಂದಿರ್ತೀರ, PGಲೂ ಓದಿರ್ತೀರ. ಸೊ ಹಾಗಾಗಿ ಅದು ನಿಮ್ಗೆ ಈಸಿ ಅಂತ ಅನ್ನಿಸ್ಬೋದು, ಅಕೌಂಟಿಂಗ್ ಈಸಿ ಅಂತ ಅನ್ನಿಸ್ಬೋದು. ಬಟ್ ಈ ಎಕನಾಮಿಕ್ಸು, ಕೆಲವೊಂದು ಲೀಗಲ್ ಆಸ್ಪೆಕ್ಟ್ಸು, ಸೊ ಈ ಥರದ್ದು ಸ್ಟ್ಯಾಟಿಸ್ಟಿಕ್ಸು, ಇದು ಸ್ವಲ್ಪ ನಿಮಗೆ ಟಫ್ ಅಂತ ಅನ್ನಿಸ್ಬೋದು. ಸೊ ಅದು ನಿಮ್ಮ ಪ್ರಾಸ್ಪೆಕ್ಟಿವ್ಸಲ್ಲಿ ನೀವು ಥಿಂಕ್ ಮಾಡಿದಾಗ ನಿಮ್ಗೆ ಯಾವುದು ಈಸಿ ಸಬ್ಜೆಕ್ಟು ಅಥವಾ ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಜನರಲ್ ಪೇಪರಲ್ಲಿ ಕಮ್ಯುನಿಕೇಷನ್ಸ್ ತುಂಬ ಈಸಿ ಇರುತ್ತೆ, ಟೀಚಿಂಗ್ ಆ್ಯಪ್ಟಿಟ್ಯೂಡ್ ತುಂಬ ಈಸಿ ಇರುತ್ತೆ, ICT ತುಂಬ ಈಸಿ ಇರುತ್ತೆ, ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಈಸಿ ಇರುತ್ತೆ. ಕೆಲವೊಂದು ಸಬ್ಜೆಕ್ಟ್ ಕಷ್ಟ ಇರುತ್ತೆ, ಈ ಹೈಯರ್ ಎಜುಕೇಷನ್ಸು, ಪೀಪಲ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಈ ಥರದ್ದು ಕೆಲವೊಂದು ಸಬ್ಜೆಕ್ಟು ನಿಮಗೆ ಯಾವುದು ಕಷ್ಟ ಇದೆ, ಯಾವುದು ಈಸಿ ಇದೆ ಅಂತ ನೀವು ಸಿಲೆಬಸ್ಸನ್ನು ನೋಡಿದಾಗ ಅದನ್ನು ಬೈಫರ್ಗೆಟ್ ಮಾಡ್ಕೋಬೋದು. ಸೊ ಅದು ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ, ಮೊದಲನೇ ಸ್ಟ್ರಾಟಜಿ, ನೀವು ಸಿಲೆಬಸ್ಸನ್ನು ಕರೆಕ್ಟಾಗಿ ತಿಳ್ಕೋಬೇಕು. ಆಯಿತಾ? ಸಿಲೆಬಸ್ಸನ್ನೇ ಯಾವಾಗಲೂ ಅಷ್ಟೇ, ಈ ಸಿಲೆಬಸ್ ಅಂತ ಏನಿದೆ, ಈ ಸಿಲೆಬಸ್ಸೇ ನಿಮಗೆ ಕರೆಕ್ಟ್ ಡೈರೆಕ್ಷನನ್ನು ಕೊಡುವಂಥದ್ದು. ಅರ್ಥ ಆಗ್ತಿದೆಯಾ? ಸೊ ಹೀಗಾಗಿ ನೀವು ಸಿಲೆಬಸ್ಸನ್ನು ಫಸ್ಟು ಅಲ್ಲಿ ಏನು ಕೇಳ್ತಾ ಇದ್ದಾರೆ, ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟು ಸ್ಟ್ಯಾಂಡರ್ಡ್ ಬುಕ್ಕನ್ನು ರೆಫರ್ ಮಾಡಬೇಕು. ಮತ್ತು ಸ್ಟ್ಯಾಂಡರ್ಡ್ ಬುಕ್ಕನ್ನ ರೆಫರ್ ಮಾಡ್ತೀವಿ ಅಂತ ಒಂದು ಸಬ್ಜೆಕ್ಟ್ಗೆ ಅಥವಾ ಒಂದು ಯೂನಿಟ್ಗೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ರಿಸರ್ಚ್ ಆ್ಯಪ್ಟಿಟ್ಯೂಡೇ ಓದ್ತೀರಾ ಅಂತ ಅದಕ್ಕೇ ನೀವು 2-3 ಬುಕ್ಕನ್ನು ರೆಫರ್ ಮಾಡೋದಲ್ಲ. ಆಯಿತಾ? ಸೊ ಸ್ಟ್ಯಾಂಡರ್ಡ್ ಬುಕ್ ಇರಬೇಕು. ಒಂದು ನಿಮ್ಮ ಸಿಲೆಬಸ್, ಅದಕ್ಕೆ ನಾನು ಹೇಳಿದ್ದು ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಒಂದು ಸಿಲೆಬಸ್ಸನ್ನು ನೋಡಬೇಕು. ನಿಮಗೆ ಯಾವುದೋ ಒಂದು ಯೂನಿಟ್ ಅಂತ ತೊಗೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಮ್ಯುನಿಕೇಷನ್ ಅಂತ ತೊಗೋತೀರಾ, ಇಲ್ಲ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ತೊಗೋತೀರಾ ಅಂದ್ಕೊಳ್ಳಿ. ಆ ಒಂದು ಸಬ್ಜೆಕ್ಟ್ಗೆ ನಿಮ್ಮ ಸಿಲೆಬಸ್ಸಲ್ಲಿ ಕವರ್ ಮಾಡುವಂತಹ ಯಾವ ಬುಕ್ ಸ್ಟ್ಯಾಂಡರ್ಡ್ ಬುಕ್ ಇದೆ, ಆಯಿತಾ, ಆಲ್ಮೋಸ್ಟ್ 90-95% ಕವರ್ ಮಾಡಬೇಕು ಆ ಬುಕ್ಕು. ಆ ಒಂದು ಸ್ಟ್ಯಾಂಡರ್ಡ್ ಬುಕ್ಕನ್ನು ನೀವು ತೊಗೋಬೇಕು. ಯಾಕಂದರೆ ಸೋರ್ಸಸ್ ಯಾವಾಗಲೂ ಲಿಮಿಟೆಡ್ ಆಗಿರಬೇಕು. ಆಯಿತಾ? ಲಿಮಿಟೆಡ್ ಸ್ಟಡಿ ಮೆಟೀರಿಯಲ್ಸ್ ಇರಬೇಕು. ಹಂಗಾದ್ರೆ ಈಗ ತುಂಬ ಜಾಸ್ತಿ ಬುಕ್ಸ್ಗಳು ನಿಮ್ಮ ಮೊಬೈಲಲ್ಲಿ ತುಂಬ PDFಸ್ಗಳು ನೋಡೋದು, ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು, ಅಥವಾ ತುಂಬ ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡೋದು, ಈ ಥರ ಎಲ್ಲ ಒಟ್ಟಿಗೆ ನೀವು ಜಾಸ್ತಿ ಬುಕ್ಸ್ಗಳನ್ನ ರೆಫರ್ ಮಾಡ್ತೀರಾ, PDFಗಳು ಜಾಸ್ತಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ, ಯೂಟ್ಯೂಬ್ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ. ಸೊ ಇದೆಲ್ಲ ಏನಾಗುತ್ತೆ, ನಿಮ್ಮಲ್ಲಿ ಕನ್ಫ್ಯೂಷನ್ಸನ್ನ, ನಿಮ್ಮಲ್ಲಿ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ನಿಮಗೆ ಸ್ಟ್ರೆಸ್ ಆಗುತ್ತೆ, ರಿವಿಷನ್ ಮಾಡೋದಕ್ಕಂತೂ ಸಾಧ್ಯ ಆಗೋದೇ ಇಲ್ಲ, ಟೈಮಲ್ಲಿ ವೇಸ್ಟ್ ಆಗುತ್ತೆ ನಿಮಗೆ. ಆಯಿತಾ? ಅದು ಒಂದು ಫೇಲ್ಯೂರ್ಗೆ ಕಾರಣ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಸ್ಟ್ಯಾಂಡರ್ಡ್ ಬುಕ್ಕನ್ನು ರೆಫರ್ ಮಾಡಬೇಕು. ಸ್ಟ್ಯಾಂಡರ್ಡ್ ಬುಕ್ಸ್ ಅಂದರೆ ಯಾವ ಥರ ಮ್ಯಾಮ್? ಟ್ರಸ್ಟೆಡ್ ಬುಕ್ಕು. ಅಲ್ಲಿ ಕಾನ್ಸೆಪ್ಟು ಹೇಳಿದ್ನಲ್ಲ, 90-95% ಆ ಕಾನ್ಸೆಪ್ಟಲ್ಲಿ ಕವರ್ ಆಗಿರಬೇಕು. ಎಕ್ಸಾಮ್ ಓರಿಯೆಂಟೆಡ್ ಕಾನ್ಸೆಪ್ಟ್ಗಳು ಏನು ಕೊಟ್ಟಿರ್ತಾರೆ ನಿಮ್ಮ ಸಿಲೆಬಸ್ಸಲ್ಲಿ, ಅದನ್ನು ನೀವು ರೆಫರ್ ಮಾಡಬೇಕು. ಆಯಿತಾ?
ನಿಮ್ಮ ಟೀಚರ್ಸ್ ಕೇಳಿ ಅಥವಾ ಟಾಪರ್ಸ್ಗಳಿಂದ ನಿಮಗೆ ಬೇಕಾದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ಕಾಮರ್ಸ್ಗೆ ಬೆಸ್ಟ್ ಬುಕ್ ಯಾವುದು, ಜನರಲ್ ಪೇಪರ್ಗೆ ಬೆಸ್ಟ್ ಬುಕ್ ಯಾವುದು ಅಂತ. ಸೊ ಅಂತಹ ರೆಕಮೆಂಡೆಡ್ ಬುಕ್ಸ್ಗಳು ಯಾವುದಿರುತ್ತೆ ಅದನ್ನು ನೀವು ರೆಫರ್ ಮಾಡಬೇಕು. ಸೊ ಆ ಥರ ರೆಫರ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮಲ್ಲಿ ರಿವಿಷನ್ಸ್ಗೆ ಟೈಮ್ ಲ್ಯಾಕ್ ಆಗಲ್ಲ ಅಥವಾ ಟೈಮ್ ವೇಸ್ಟ್ ಆಗಲ್ಲ, ಸ್ಟ್ರೆಸ್ ಆಗಲ್ಲ ನಿಮಗೆ. ಓಕೆನಾ? ಸೊ ಅದು ಸೆಕೆಂಡ್ ಸ್ಟ್ರಾಟಜಿ. ಸೊ ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟು ನಿಮಗೆ ಏನು ಮಾಡಬೇಕು ಅಂತಂದರೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಅರ್ಥ ಆಗ್ತಿದೆಯಾ? ಸೊ ನೀವು ಏನು ಓದ್ತಾ ಇದ್ದೀರಾ ಆ ಕಾನ್ಸೆಪ್ಟು ನಿಮಗೆ ಡೀಪಾಗಿ ಅರ್ಥ ಆಗಿರಬೇಕು. ಜಸ್ಟ್ ನೀವು ಡೆಫಿನೇಷನ್ಸನ್ನು ಅಥವಾ ಫಾರ್ಮುಲಾಸ್ನ ಮೆಮರೈಸ್ ಮಾಡ್ಕೊಳ್ಳೋದಲ್ಲ, ಆ ಕಾನ್ಸೆಪ್ಟು ನಿಮಗೆ ಅರ್ಥ ಆದರೆ ಮಾತ್ರ ನೀವು ಟ್ರಿಕ್ಕಿ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಆಗುತ್ತೆ. ಆಯಿತಾ? ಯಾವಾಗಲೂ ಅಷ್ಟೇ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸುಮ್ಮನೆ ಬಾಹೆಟ್ ಮಾಡಿಕೊಂಡು ಅಲ್ಲಿರೋ ಥರನೇ ಬಾಹೆಟ್ ಮಾಡ್ಕೊಂಡು ಹೋದರೆ ಅದು ಯಾವತ್ತೂ ಎಕ್ಸಾಮಲ್ಲಿ ಅದು ಯೂಸ್ ಆಗೋದೇ ಇಲ್ಲ. ಎಲ್ಲೋ ಒಂದೊಂದು ಕಡೆ ಬರುತ್ತೆ ಅಷ್ಟೇ ನಿಮಗೆ ಆ ಥರ ಬಾಹೆಟ್ ಮಾಡ್ಕೊಳ್ಳೋದು. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಓದಿದ್ರೆ ಅದೇ ನಿಮಗೆ ಟ್ರಿಕ್ಕಿ ಕ್ವಶನ್ಸ್ ಬಂದ್ರೂ ನೀವು ಸಾಲ್ವ್ ಮಾಡ್ತೀರಾ. ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಅಂತಂದರೆ ನೀವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋತೀರಾ. ಆಯಿತಾ? ಅದು ಒಂದು ಸ್ವಲ್ಪ ಕ್ವಶನ್ ಡಿಫಿಕಲ್ಟ್ ಬಂತು ಅಂತಂದ್ರೂ ನಿಮಗೆ ಅದು ಆನ್ಸರ್ ಕರೆಕ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆಯಿತಾ? ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಯಾವುದೇ ಸಬ್ಜೆಕ್ಟ್ ಆದರೂ ಅಷ್ಟೇ ಕಾನ್ಸೆಪ್ಟ್ ಕ್ಲಾರಿಟಿನೇ ನಿಮಗೆ ಕೊನೆಗೆ ಎಕ್ಸಾಮಲ್ಲಿ ಕೈ ಹಿಡಿಯುವಂಥದ್ದು. ಸೊ ಈ ಥರ ಕಾನ್ಸೆಪ್ಟ್ ಕ್ಲಾರಿಟಿನ ನೀವು ಯಾವ ಥರ ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಕ್ವಶನ್ ಇವಾಗ ನಿಮ್ಮಲ್ಲಿ. ಸೊ ನಿಮಗೆ ಕಾನ್ಸೆಪ್ಟ್ ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಯಾವುದೋ ಒಂದು ಟಾಪಿಕ್ ಮೇಲೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗಬೇಕಂತಂದರೆ ನೀವು ಅದನ್ನು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ತುಂಬ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಬೇಕು, ತುಂಬ ರಶ್ ಆಗಿ. ಸೊ ನಾವು ಡೈರೆಕ್ಟಾಗಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಮಾತ್ರ ಓದ್ಬಿಡ್ತೀವಿ ಅಂತ ಬರೀ ಇಂಪಾರ್ಟೆಂಟ್ ಟಾಪಿಕ್ಗಳು ಮಾತ್ರ ಫೋಕಸ್ ಮಾಡಿದ್ರೆ ನಿಮಗೆ ಬೇಸಿಕ್ಕೇ ಗೊತ್ತಿಲ್ಲ ಅಂತಂದರೆ ಅದೇ ನೀವು ಆನ್ಸರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆಯಿತಾ? ಸೊ ಯಾವುದೇ ಕ್ವಶನ್ ಆಗಲಿ ಅಲ್ಲಿ ನಿಮ್ಮ ತಲೆಯಲ್ಲಿ ವೈ ಅಂತ ಬರಬೇಕು, ಯಾಕಿದು ಹಿಂಗೆ ಅಂತ ಬರಬೇಕು. ಅದು ತಿಳ್ಕೊಳ್ಳುವಂಥ ಹುಮ್ಮಸ್ಸು ನಿಮ್ಮಲ್ಲಿ ಇರಬೇಕು. ಆ ಥರ ಬಂದಾಗ ಕಾನ್ಸೆಪ್ಚುವಲ್ ಕ್ಲಾರಿಟಿ ನಿಮಗೆ ಬರ್ತಾ ಹೋಗುತ್ತೆ. ನೀವು ಯಾವುದೇ ಒಂದು ಕಾನ್ಸೆಪ್ಟ್ ಕಲಿತಾ ಇದ್ರೂ ಅದಕ್ಕೆ ಸಿಂಪಲ್ ಆಗಿರೋ ಎಕ್ಸಾಂಪಲ್ಸ್ಗಳನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಆಯಿತಾ? ಡೈಲಿ ಲೈಫಲ್ಲಿ ಎಕ್ಸಾಂಪಲ್ಸ್ಗಳು ಏನಿರುತ್ತೆ ಅದನ್ನು ನೀವು ನೋಟ್ ಮಾಡಿ ಇಟ್ಕೊಂಡಾಗ ಆ ಕಾನ್ಸೆಪ್ಟ್ಗೆ ಅದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಕನೆಕ್ಟ್ ಆಗುತ್ತೆ ಅದು. ಆಯಿತಾ? ಆವಾಗ ನಿಮಗೆ ಅದು ಲಾಂಗ್ ಲಾಸ್ಟಿಂಗ್ವರೆಗೂ ನೆನಪಲ್ಲಿ ಉಳಿಯುತ್ತೆ. ಸೊ ನೆಕ್ಸ್ಟ್ ಟಿಪ್ಸ್ ಏನು ಅಂದರೆ ಡೈಲಿ MCQನ ಪ್ರಾಕ್ಟೀಸ್ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ತುಂಬ ಜನ ನೆಟ್ KCETನ ಕ್ಲಿಯರ್ ಮಾಡ್ಕೊಂಡಿರೋದಕ್ಕೆ ಮೇಯ್ನ್ ಸ್ಟ್ರಾಟಜಿ ಅಥವಾ ಟಿಪ್ಸ್ ಅಂತ ಅಂದರೆ ಅದು ಡೈಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಅಟೆಂಡ್ ಮಾಡೋದು. ಆಯಿತಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನು ಅಂತಂದರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೀವು ಪ್ರತಿದಿನ ರೆಗ್ಯುಲರಾಗಿ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಬರೀ ನೀವು ಅಲ್ಲಿ ಥಿಯರಿನ ಓದ್ತಾ ಇಲ್ಲ, ನೀವು ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಇಲ್ಲೇ ಬಿಡಿಸ್ತಾ ಇರ್ತೀರ. ಸೊ ಅದೇನಾಗುತ್ತೆ ನಿಮಗೆ ಎಕ್ಸಾಮ್ ಎನ್ವೈರ್ನಮೆಂಟನ್ನೇ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅದು ನೀವು ಎಕ್ಸಾಮಲ್ಲಿ ಟೈಮ್ ಸ್ಪೀಡು ನಿಮ್ಮದು ಜಾಸ್ತಿ ಆಗುತ್ತೆ. ಸೊ ಯಾವ ಥರ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ನೀವು ಯಾವ ಥರ ಬೇಗ ಥಿಂಕ್ ಮಾಡಬೇಕು, ಯಾವ ಥರ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಬೇಕು, ಅದೆಲ್ಲ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾನೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದ್ರಲ್ಲಿ ಅಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ನಿಮಗೆ ಅಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಅದು ಇಂಪ್ರೂವ್ಮೆಂಟ್ ಮಾಡುತ್ತೆ, ನಿಮ್ಮ ಮೆಮೊರಿಯನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ, ನಿಮ್ಮ ಸ್ಪೀಡನ್ನು ಇನ್ಕ್ರೀಸ್ ಮಾಡುತ್ತೆ. ಅದು ಈ ಎಕ್ಸಾಮ್ ಫಿಯರ್ ಏನಿರುತ್ತೆ ಅದನ್ನು ರಿಡ್ಯೂಸ್ ಮಾಡುತ್ತೆ. ಆಯಿತಾ? ಸೊ ಅದಕ್ಕೆ ಕರೆಕ್ಟ್ ವೇ ಇರುತ್ತೆ. ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತಂದರೆ ಯಾವುದೋ ಟೆಸ್ಟ್ ಸೀರೀಸನ್ನು ತೊಗೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಹೊಂಟೋಗ್ಬಿಡೋದಲ್ಲ. ಸೊ ಅಲ್ಲಿ ಕರೆಕ್ಟ್ ಮೆಥಡ್ ಇರುತ್ತೆ MCQ ಪ್ರಾಕ್ಟೀಸ್ ಮಾಡೋದಕ್ಕೂ. ನೀವು ಟಾಪಿಕನ್ನು ಸ್ಟಡಿ ಮಾಡಬೇಕು ಫಸ್ಟು, ಅದಾದಮೇಲೆ MCQನ ಸ್ಟಾರ್ಟ್ ಮಾಡಬೇಕು ಸಾಲ್ವ್ ಮಾಡೋದಕ್ಕೆ. ಏನು ಮಿಸ್ಟೇಕ್ ಆಮೇಲೆ ಸಾಲ್ವ್ ಮಾಡಿ ತಪ್ಪಾಗಿರೋದೆಲ್ಲ ಹಂಗೆ ಬಿಟ್ಬಿಟ್ಟು ಮುಂದೆ ಹೋಗೋದಲ್ಲ. ಸೊ ಏನು ಮಿಸ್ಟೇಕ್ ಆಗಿದೆ ಅದನ್ನು ನೋಡಬೇಕು. ಇದು ಯಾಕೆ ತಪ್ಪಾಗಿದೆ ಆನ್ಸರ್ ನಾನು ಮಾಡಿರೋದು, ಅದ್ರ ಕಾನ್ಸೆಪ್ಟ್ ಅರ್ಥ ಏನಿದೆ, ನಾನು ಯಾಕೆ ಈ ಕಾನ್ಸೆಪ್ಟಲ್ಲಿ ವೀಕ್ ಇದ್ದೀನಾ, ನಾನು ಯಾಕೆ ತಪ್ಪು ಮಾಡಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಯಿತಾ? ಮತ್ತು ಯಾವುದೇ ಕಾರಣಕ್ಕೂ ಗೆಸ್ ಮಾಡಿ ಆ ಆನ್ಸರ್ನ ಟಿಕ್ ಮಾಡಿಕೊಂಡು ಮೂವ್ ಆಗಬಾರ್ದು. ಆ ಮಿಸ್ಟೇಕ್ ಏನಿರುತ್ತೆ ಅದರಿಂದ ನೀವು ಕಲ್ತ್ಕೊಂಡು ಇಂಪ್ರೂವ್ ಆಗಬೇಕು. ಆಯಿತಾ? ಸೊ ಅದ್ರ MCQಯಿಂದ ಆಗುವಂತಹ ಬಿಗ್ ಬೆನಿಫಿಟ್ಸ್. ಸೊ ನೆಕ್ಸ್ಟ್ ಏನು ನಿಮಗೆ ಅಂತಂದರೆ ಟಿಪ್ಸು ರಿವಿಷನ್ಸ್ ಮಾಡೋದು. ಸೊ ರಿವಿಷನ್ಸ್ ತುಂಬ ಇಂಪಾರ್ಟೆಂಟ್. ಆಯಿತಾ? ನೀವು ರಿವಿಷನ್ಸ್ ಅಂದರೆ ನಿಮಗೆ ಗೊತ್ತು, ಏನು ಓದ್ಕೊಂಡಿರ್ತೀರ ಆ ಟಾಪಿಕ್ಸನ್ನ ಎಗೇನ್ ಆ್ಯಂಡ್ ಎಗೇನ್ ರಿವ್ಯೂ ಮಾಡ್ತಾ ಇರ್ತೀರ, ಅದನ್ನು ನೀವು ರಿವಿಷನ್ಸ್ ಅಂತ ಹೇಳ್ತೀರ. ಸೊ ಈಗ ನೀವು ರಿವಿಷನ್ಸ್ ಮಾಡಿಲ್ಲ ಅಂತಂದರೆ ಕಾನ್ಸೆಪ್ಟ್ ನಿಮ್ಮಿಂದ ಏನಾಗ್ಬಿಡುತ್ತೆ, ಹೊರ್ಟೋಗುತ್ತೆ. ನೀವು ಫರ್ಗೆಟ್ ಮಾಡಿಬಿಡ್ತೀರ ಕಾನ್ಸೆಪ್ಟನ್ನು. ಈಗ ಫಾರ್ಮುಲಾ ಇವತ್ತು ಓದ್ಕೊಂಡಿರ್ತೀರ, ಅದನ್ನು ಒಂದು 20 ಡೇಸು 30 ಡೇಸ್ ಬಿಟ್ಟು ನೋಡಿ ಆ ಫಾರ್ಮುಲಾ ನಿಮಗೆ ಕಂಪ್ಲೀಟಾಗಿ ಮರ್ತೋಗಿರುತ್ತೆ. ಇಲ್ಲಾಂದರೆ ಅಲ್ಲಿ ಫಾರ್ಮುಲಾ ಬೇಸ್ ಏನಾದರೂ MCQ ಕೇಳಿದ್ದಾರೆ ಅಂದರೆ ಅಲ್ಲಿ ಅದು ಕನ್ಫ್ಯೂಸ್ ಆಗುತ್ತೆ, ಏನಾ ಸಿನಾ ಬಿನಾ ಡಿನಾ ಅಂತ. ಓಕೆ, ಆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ನಿಮಗೆ ರಿವಿಷನ್ಸ್ ಮಾಡಿಲ್ಲ ಅಂದರೆ. ನಿಮಗೆ ಎಕ್ಸಾಮ್ಗೆ ಹೋಗೋಕ್ಕೆ ಕಾನ್ಫಿಡೆನ್ಸೇ ಇರಲ್ಲ.
ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ರಿವಿಷನ್ಸ್ ತುಂಬ ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ಪ್ರಾಪರ್ ವೇ ಆಗಿ ರಿವಿಷನ್ಸ್ ಮಾಡಿದ್ದೀರಾ ಅಂತಂದರೆ ಆ ಟಾಪಿಕ್ ನಿಮ್ಮಲ್ಲಿ ತುಂಬ ದಿನವರೆಗೂ ನೆನಪಲ್ಲಿ ಉಳಿಯುತ್ತೆ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲು ಪ್ರತಿ ಸತಿನೂ ರಿವಿಷನ್ಸ್ ಮಾಡ್ತಾ ಇದ್ದಾಗ ನೀವು ಬೇರೆ ಬೇರೆ ಪ್ರಾಸ್ಪೆಕ್ಟಿವ್ಸಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ಹೋಗಿರ್ತೀರ. ಅಲ್ಟಿಮೇಟ್ಲಿ ಅದು ನಿಮ್ಮ ತಲೆಯಲ್ಲಿ ಹೋಗಿ ಸ್ಟೋರೇಜ್ ಆಗಿರುತ್ತೆ, ಆಯಿತಾ, ಸ್ಟೋರ್ ಆಗಿರುತ್ತೆ. ಸೊ ಅದು ನಿಮ್ಮ ಕಾನ್ಫಿಡೆನ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಈಗ ಹ್ಯೂಮನ್ ಅಂತಂದರೆ ಅವ್ರ ಮೆಮೊರಿ ಯಾವಾಗಲೂ, ನಮ್ಮ ಹ್ಯೂಮನ್ಸ್ ಅಂದಾಗ ಮೆಮೊರಿ ಯಾವಾಗಲೂ ನ್ಯಾಚುರಲ್ ಆಗಿ ಮರ್ತೇ ಹೋಗುತ್ತೆ, ಎಲ್ಲರಿಗೂ ಅಷ್ಟೇ. ಬಟ್ ನೀವು ಏನು ಮಾಡಬೇಕು, ಅದನ್ನು ಪದೇ ಪದೇ ರಿವಿಷನ್ಸ್ ಮಾಡಿಕೊಂಡು ಹೋಗಬೇಕು. ಸೊ ರಿವಿಷನ್ಸ್ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಈಗ ರಿವಿಷನ್ಸ್ ಮಾಡೋದು ಯಾವ ಥರ ಮ್ಯಾಮ್ ಅಂತ ಕೇಳಿದ್ರೆ, ನೀವು ಶಾರ್ಟ್ ನೋಟ್ಸ್ಗಳನ್ನು ಬರ್ಕೊಳ್ಳಿ, ಆಯಿತಾ. ಸೊ ಪ್ರತಿಯೊಂದು ಟಾಪಿಕನ್ನು ಓದಬೇಕಾದ್ರೆ ನಿಮ್ಮದೇ ಆದಂಥ ಶಾರ್ಟ್ ನೋಟ್ಸ್ಗಳನ್ನ ಬರ್ಕೊತಾ ಹೋಗಿ. ಅಥವಾ ವೀಕ್ಲಿ ನೀವು ರಿವಿಷನ್ಸ್ ಪ್ಲ್ಯಾನನ್ನು ಮಾಡ್ಕೋಬೋದು. ಇವಾಗ ಏನೋ ಒಂದು ವೀಕ್ ಫುಲ್ ಯಾವುದೋ ಒಂದು ಸಬ್ಜೆಕ್ಟನ್ನು ಓದಿರ್ತೀರ, ಫಾರ್ ಎಕ್ಸಾಂಪಲ್ ಟ್ಯಾಕ್ಸನ್ನು ಓದಿರ್ತೀರ. ಸೊ ವೀಕ್ಲಿ ನೀವು ಟ್ಯಾಕ್ಸ್ ಬಗ್ಗೆ ಏನು ಕಲ್ತಿದ್ದೀರಾ, TDS, TCS, ಅಡ್ವಾನ್ಸ್ ಪೇಮೆಂಟ್ ಟ್ಯಾಕ್ಸು, ಸೊ ಅಥವಾ ಡಿಡಕ್ಷನ್ಸ್ ಕಲ್ತಿದ್ದೀರಾ, ಎಕ್ಸಮ್ಷನ್ಸ್ ಕಲ್ತಿದ್ದೀರಾ, ಅಲವೆನ್ಸಸ್ ಕಲ್ತಿದ್ದೀರಾ. ಸೊ ಅದನ್ನು ಬರ್ಕೊಳ್ಳಿ, ನಿಮ್ಮದೇ ಆದ ಶಾರ್ಟ್ ನೋಟ್ಸನ್ನು ಬರ್ಕೊಳ್ಳಿ. ವೀಕ್ಲಿ ಅದನ್ನು ರಿವಿಷನ್ ಮಾಡಿಕೊಂಡು ಹೋಗಿ, ಅದು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಸೊ ಮತ್ತು ಒಂದು ಫಿಕ್ಸ್ಡ್ ಗ್ಯಾಪಲ್ಲಿ ರಿವಿಷನ್ಸು ಇಂಪಾರ್ಟೆಂಟು. ಅದನ್ನು ಸೈಂಟಿಫಿಕಲ್ಲಿ ಹೇಳ್ತಾರೆ, 21 ಡೇಸ್ ನಾವು ಆ ಸಬ್ಜೆಕ್ಟನ್ನು ಟಚ್ ಮಾಡಲಿಲ್ಲ, ಆ ಕಾನ್ಸೆಪ್ಟನ್ನು ನೆನಪಿಸ್ಕೊಳ್ಳಿಲ್ಲ ಅಂದರೆ ಅದು ನಮ್ಮಿಂದ ಹೊಟ್ಟೆ ಹೋಗುತ್ತೆ, ನಾವು ಓದೇ ಇಲ್ಲ ಅಂತ ಅಷ್ಟು ಡಿಸಪಿಯರ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೆ ರಿವಿಷನ್ ಒಂದು ಫಿಕ್ಸ್ಡ್ ಗ್ಯಾಪ್ ಇರಬೇಕು ರಿವಿಷನ್ಸಲ್ಲಿ, ಆಯಿತಾ. ಆಫ್ಟರ್ 7 ಡೇಸೋ ಆಫ್ಟರ್ 15 ಡೇಸೋ ನೀವು ಆ ಸಬ್ಜೆಕ್ಟನ್ನು ಮತ್ತೆ ಮೆಮೊರಿಗೆ ತೊಗೊಂಡು ಬರಬೇಕು, ಆಯಿತಾ. ಈಗ ಆ್ಯಕ್ಟಿವ್ ರಿವಿಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದಕ್ಕೆ. ಸೊ ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಲಾಸ್ಟ್ ಟಿಪ್ಸನ್ನು ಹೇಳ್ಕೊಡ್ತೀನಿ. ದಟ್ ಈಸ್ ಆಗಲೇ ಹೇಳ್ದಂಗೆ ಮಾಕ್ ಟೆಸ್ಟ್ ಆ್ಯಂಡ್ ಅನಾಲಿಸಿಸ್. ನೀವು ಯಾವುದಾದ್ರೂ ಆ್ಯಪಲ್ಲಿ ಮಾಕ್ ಟೆಸ್ಟನ್ನು ತೊಗೊಳ್ಳಿ, ಆಯಿತಾ. ಸೊ ಆ ಮಾಕ್ ಟೆಸ್ಟನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅದೇನಾಗುತ್ತೆ, ಎಕ್ಸಾಮ್ಗೆ ಸಿಮಿಲರ್ ಆಗಿ ಇರುತ್ತೆ, ಆಯಿತಾ. ನೀವು ಏನು ಮಾಕ್ ಟೆಸ್ಟ್ ತೊಗೊತೀರಾ ಅದು ರಿಯಲ್ ಎಕ್ಸಾಮ್ ಪ್ಯಾಟ್ರನನ್ನು ಹೋಲುತ್ತೆ. ಮತ್ತು ಆ ಟೈಮ್ ಪ್ರೆಷರ್ಸ್ ನಿಮ್ಮಲ್ಲಿ ಕ್ರಿಯೇಟ್ ಆಗೋಲ್ಲ, ಆ ಕ್ವಶನ್ಸ್ ಡಿಫಿಕಲ್ಟೀಸ್ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಮತ್ತು ಅನಾಲಿಸಿಸ್ ಮಾಡಬೇಕು. ನೀವು ಜಸ್ಟ್ ಮಾಕ್ ಟೆಸ್ಟನ್ನು ಮಾಡೋದಲ್ಲ, ಅದನ್ನು ಅನಾಲಿಸಿಸ್ ಕೂಡ ಮಾಡಬೇಕು. ಆ ಮಿಸ್ಟೇಕ್ಸ್ಗಳನ್ನು ನೀವು ಚೆಕ್ ಮಾಡಬೇಕು. ಟೆಸ್ಟ್ ಆದಮೇಲೆ ಯಾಕೆ ಅದು ತಪ್ಪಾಗಿದೆ ನಿಮ್ಮಿಂದ, ಕಾನ್ಸೆಪ್ಟನ್ನು ನೀವು ತಪ್ಪು ಮಾಡಿದ್ದೀರಾ ಅಂದರೆ ಕಾನ್ಸೆಪ್ಟ್ ನಿಮ್ಗಿನ್ನ ತೊರೋಲಿ ಗೊತ್ತಿಲ್ಲ ಅಂತ ತಾನೇ ಅರ್ಥ. ಸೊ ಯಾಕೆ ಗೊತ್ತಿಲ್ಲ, ನಾನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಾ ಅಂತ ನೀವು ನೋಡ್ತಾ ಹೋಗಬೇಕು. ಸೊ ಆ ಥರ ಅನಾಲಿಸಿಸ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ ಆಗಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಆಗುತ್ತೆ. ನಿಮ್ಮ ವೀಕ್ ಏರಿಯಾಸನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಎಕ್ಸಾಮ್ ಫಿಯರ್ ಅನ್ನೋದು ರಿಡ್ಯೂಸ್ ಮಾಡುತ್ತೆ, ನಿಮ್ಮ ಅಕ್ಯುರೇಸಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಆಯಿತಾ, ಇಷ್ಟು ಕೂಡ ನಿಮ್ಮ ಏನೇನು ಮಿಸ್ಟೇಕ್ಸ್ ಮಾಡ್ತಾಯಿದ್ರಿ ಅದಕ್ಕೆ ಕೆಲವೊಂದು ನಾನು ಕ್ಲಿಯರ್ ಮಾಡಿರುವಂಥದ್ದನ್ನ ಬೇಸಾಗಿಟ್ಕೊಂಡು ನಿಮಗೆ ಕೆಲವೊಂದು ಟಿಪ್ಸ್ ಅಥವಾ ಸ್ಟ್ರಾಟಜೀಸನ್ನು ಕೊಟ್ಟಿದ್ದೀನಿ. ಡೆಫಿನೆಟಾಗಿ ನೀವು ಇದನ್ನು ಫಾಲೋ ಮಾಡ್ಕೊಂಡು ಹೋಗಿ, ಡೆಫಿನೆಟಾಗಿ ನಿಮ್ಮದು ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಸಿಲೆಬಸ್ಸನ್ನು ಫಸ್ಟು ಡೌನ್ಲೋಡ್ ಮಾಡಿಕೊಂಡು ಸಿಲೆಬಸ್ಸಲ್ಲಿ ಏನೇನು ಕೇಳಿದ್ದಾರೆ ಅಂತ ನೋಡಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಗೊತ್ತಿದೆ ಚೆನ್ನಾಗಿ, ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಇದೆ. ಸೊ ಡಿಫಿಕಲ್ಟ್ ಇದೆ ಅಂತ ಭಯ ಪಟ್ಕೊಳ್ಳೋದೇನಿಲ್ಲ, ಒಂದೊಂದಾಗಿ ಕಾನ್ಸೆಪ್ಟನ್ನು ಓದ್ಕೊಂಡು ಬನ್ನಿ. ಡೆಫಿನೆಟಾಗಿ ನೀವು KCET ಆಗಲಿ ಅಥವಾ ನೆಟ್ ಆಗಲಿ ನೀವು ಕ್ಲಿಯರ್ ಮಾಡ್ಬೋದು. ಅಕ್ಟೋಬರ್ಗೆ ಅಂತ ಹೇಳ್ತಾ ಇದ್ದಾರೆ KCET, ಆಲ್ರೆಡಿ ಅದನ್ನು ಹೇಳಿದ್ದಾರೆ KAದವರು. ಸೊ ಅಕ್ಟೋಬರ್ಗೆ KCET ಇರುತ್ತೆ. ನೀವು ಅಲ್ಲಿವರೆಗೆ ನಾನು ಹೇಳಿರುವಂಥ ಟಿಪ್ಸನ್ನು ಅಥವಾ ಸ್ಟ್ರಾಟಜೀಸ್ನ ಫಾಲೋ ಮಾಡ್ಕೊಬಂದರೆ ಡೆಫಿನೆಟಾಗಿ ಕ್ಲಿಯರ್ ಮಾಡ್ಬೋದು, ಆಯಿತಾ. ಸೊ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಬುಕ್ಸು ಅಥವಾ ಲಿಮಿಟೆಡ್ ಸೋರ್ಸಸ್ ಇರಬೇಕು ನಿಮ್ಮ ಹತ್ರ. ಮತ್ತು ನೀವು ಪ್ರಾಪರ್ ವೇಯಲ್ಲಿ ಅರ್ಥ ಮಾಡ್ಕೊಂಡಿರಬೇಕು. ಕಾನ್ಸೆಪ್ಚುವಲ್ ಕ್ಲಾರಿಟಿ ಚೆನ್ನಾಗಿರಬೇಕು ನಿಮಗೆ. ಯಾವತ್ತೂ ಬಾಯ್ಹೆಟ್ ಮಾಡ್ಕೊಂಡು ಹೋಗಬೇಡಿ, ಅದು ಯಾವುದೂ ಎಕ್ಸಾಮಲ್ಲಿ ಕೈ ಹಿಡಿಯಲ್ಲ, ಆಯಿತಾ. ಸೊ ಡೈಲಿ MCQನ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ವೆರಿ ಅಟ್ಲೀಸ್ಟ್ 10 ಕ್ವೆಶನ್ಸ್ ಆದರೂ ಪ್ರಾಕ್ಟೀಸ್ ಮಾಡಿ. ನೀವು ನಾನು ಕಾಮರ್ಸ್ ಮೈಂಡ್ ಅಂತಲೇ ಆ್ಯಪ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲೇ ನಿಮಗೆ ಮಾಕ್ ಟೆಸ್ಟನ್ನು ಡೈಲಿ MCQನ ಹಾಕ್ತೀನಿ. ಸೊ ಅಲ್ಲಿ ಅಟೆಂಡ್ ಮಾಡ್ಕೊಂಡು ಹೋಗಿ ಡೈಲಿ ಮಾಕ್ ಟೆಸ್ಟನ್ನು. ರಿವಿಷನ್ಸನ್ನು ಮಾಡ್ಕೊಳ್ಳಿ, ಆಯಿತಾ. ಶಾರ್ಟ್ ನೋಟ್ಸನ್ನು ಬರ್ಕೊಳ್ಳಿ, ವೀಕ್ಲಿ ರಿವಿಷನ್ಸನ್ನು ಮಾಡ್ಕೊಳ್ಳಿ. ಆ ರಿವಿಷನ್ಸು ಒಂದು ಫಿಕ್ಸ್ಡ್ ಗ್ಯಾಪಲ್ಲಿ ಇರಬೇಕು. ಆಫ್ಟರ್ 7 ಡೇಸ್ ಆಫ್ಟರ್ 15 ಡೇಸ್ ಏನು ಓದಿರ್ತೀರ ಅದನ್ನು 1 hour 2 hours. ಇವಾಗ ಇವತ್ತು ಯಾವುದೋ ಟ್ಯಾಕ್ಸ್ ಸಬ್ಜೆಕ್ಟ್ ಓದಿದ್ದೀರಾ, ಸೊ ಅದನ್ನು ಇನ್ನೊಂದು ವಾರ ಬಿಟ್ಟು ಓದಿದಾಗ ನಿಮಗೆ ಇವಾಗ ಇಷ್ಟು ದಿನ ಟೈಮ್ ತೊಗೊಂಡಿದ್ರಲ್ಲ ಅಷ್ಟು ಟೈಮ್ ಬೇಕಾಗಲ್ಲ ಅದನ್ನು ರಿವಿಷನ್ ಮಾಡೋದಕ್ಕೆ. ಸೊ ಇಷ್ಟು ದಿನ ನೀವು ಸಬ್ಜೆಕ್ಟನ್ನು ಫಾರ್ ಎಕ್ಸಾಂಪಲ್ ಡೈಲಿ ಒಂದು 4 to 5 hours ಓದ್ಕೊಂಡು ಬಂದಿದ್ದೀರ ಅಂದರೆ ನಿಮ್ಮ ರಿವಿಷನ್ಸ್ಗೆ ಅಷ್ಟೊಂದು 7 ಡೇಸು ಸೇರಿಸಿ ರಿವಿಷನ್ಸ್ಗೆ 2 to 3 hours ಸಾಕು, ಆಯಿತಾ. ಮತ್ತೆ ಅದನ್ನು 15 ಡೇಸ್ ಬಿಟ್ಟು ನೀವು ಮತ್ತೆ ರಿಕಾಲ್ ಮಾಡ್ತೀನಿ ಅಂದರೆ ಅದಕ್ಕೆ 1 hour ಸಾಕು, ಆಯಿತಾ. ಸೊ ಆ ಫಿಕ್ಸ್ಡ್ ಟೈಮ್ ಗ್ಯಾಪನ್ನು ಇಟ್ಕೊಂಡು ಆ ಸಬ್ಜೆಕ್ಟನ್ನು ಮತ್ತೆ ರೀಕಾಲ್ ಮಾಡಿಕೊಂಡು ಬನ್ನಿ. ಸೊ ಆಮೇಲೆ ಮಾಕ್ ಟೆಸ್ಟನ್ನು ಮಾಡಿ ಅದನ್ನು ಅನಾಲಿಸಿಸ್ ಮಾಡಿ. ಬರೀ ಮಾಕ್ ಟೆಸ್ಟ್ ಮಾಡಿ ಮುಂದೆ ಹೋಗೋದಲ್ಲ, ಅದನ್ನು ಅನಾಲಿಸಿಸ್ ಕೂಡ ಮಾಡಬೇಕು. ಇಷ್ಟು ಟಿಪ್ಸ್ಗಳನ್ನು ನೀವು
ಸ್ಟ್ರಾಟಜಿಸ್ಗಳನ್ನು ಫಾಲೋ ಮಾಡಿದರೆ 100% ನೀವು KCET ಮತ್ತು ನೆಟ್ಟನ್ನು ಕ್ಲಿಯರ್ ಮಾಡ್ಬೋದು. ಈಗ KCET ನೆಟ್ಟೆಲ್ಲ ಕಂಪಲ್ಸರಿ ಮಾಡಿದ್ದಾರೆ. ಸೊ ಈವನ್ ಗವರ್ನಮೆಂಟ್ ಗೆಸ್ಟ್ ಫ್ಯಾಕಲ್ಟಿಯಾಗಿ ಹೋಗಬೇಕು ಅಂತಂದರೂ ನಿಮಗೆ ನೆಟ್ KCET ಕಂಪಲ್ಸರಿ. ಸೊ ಹಾಗಾಗಿ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈ ಟಿಪ್ಸು ಮತ್ತು ಸ್ಟ್ರಾಟಜಿಸ್ನ ಯೂಸ್ ಮಾಡಿ. ಸೊ ಈಗ ಸ್ಮಾಲ್ ಡೈಲಿ ಪ್ರೋಗ್ರೆಸ್ ಇರುತ್ತಲ್ಲ, ತುಂಬ ಚಿಕ್ಕದಾಗಿರಲಿ ಆ ಪ್ರೋಗ್ರೆಸ್ಸು, ಅದು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿ ನೀವು ಆ್ಯಕ್ಷನ್ ಮಾಡದೇ ಇರೋದಕ್ಕಿಂತ ಉತ್ತಮ. ಅರ್ಥ ಆಗ್ತಿದೆಯಾ? ಇವಾಗ ತುಂಬ ಚೆನ್ನಾಗಿ ನೀವು ಪ್ಲ್ಯಾನ್ ಮಾಡಿ ಇಟ್ಕೊಂಡು ಪ್ರೋಗ್ರೆಸ್ಸೇ ಇಲ್ಲ ಅಲ್ಲಿ ಅಂತಂದರೆ ಆ ಪ್ಲ್ಯಾನೇ ವೇಸ್ಟು. ನೀವು ಚೆನ್ನಾಗಿ ಪ್ಲ್ಯಾನ್ ಮಾಡಿದರೂ ಅದು ವೇಸ್ಟು. ಅದೇ ಸ್ಮಾಲ್ ಪ್ರೋಗ್ರೆಸ್ಸಿಂದ ಸ್ಟಾರ್ಟ್ ಮಾಡಿ. ಡೈಲಿ ಒಂದು ಕಾನ್ಸೆಪ್ಟು, ಸೊ ಲಿಮಿಟೆಡ್ ಸೋರ್ಸು, ರಿವಿಷನ್ಸು, ಡೈಲಿ 5 ಕ್ವೆಶನ್ಸ್ ಮಾಕ್ ಟೆಸ್ಟು, ಈ ಥರ ಸ್ಟಾರ್ಟ್ ಮಾಡಿ. ಸೊ ಡೆಫಿನೆಟಾಗಿ ಅದು ನಿಮ್ಮ ಎಕ್ಸಾಮಲ್ಲಿ ನಿಮ್ಮ ಒಳ್ಳೆ ಮಾರ್ಕ್ಸನ್ನು ತಂದು ಕೊಡುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಡಿಸ್ಕ್ರಿಪ್ಷನ್ಸಲ್ಲಿ ನಿಮಗೆ ಕಾಮರ್ಸ್ ಮೈಂಡು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಹಾಕಿರ್ತೀನಿ. ಸೊ ನೀವು ಜಾಯ್ನ್ ಆಗಿ, ಆಯಿತಾ? ಸೊ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.